ಇಲ್ಲಿ KA ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈ ವರ್ಷ CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರೋರು ಈ ಒಂದು KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ನ ನೀವು ಫಾಲೋ ಮಾಡಬೇಕು. ಏನಾದ್ರು ಫಾಲೋ ಮಾಡಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ಕೆ ಆಗಲ್ಲ. ಏನಕ್ಕೆ ಯಾರು ಫಾಲೋ ಮಾಡಬೇಕು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತನ ಒಂದು ಕಾಲೇಜ್ ಪ್ರೊಡಕ್ಟರ್ ಇದೆ. ಇಲ್ಲಿ ನಿಮ್ಮ CET ಸ್ಕೋರ್ ಎಷ್ಟು ಬರ್ಬೋದು ಒಂದು ಅಪ್ರಾಕ್ಸ್ ಆಗಿ ಒಂದು ರ್ಯಾಂಕಿಂಗ್ ಹಾಕಿ, ನಂತರ ನಿಮ್ಮ ಕ್ಯಾಟಗರಿನ ಮೆನ್ಷನ್ ಮಾಡಿ, ನಂತರ ಯಾವ ಒಂದು ಬ್ರಾಂಚ್ ಕಟ್ ಆಫ್ ನ ನೋಡ್ಬೇಕು ಅಂತ ಮೆನ್ಷನ್ ಮಾಡಿ, ನಿಮ್ಮ ರ್ಯಾಂಕಿಗೆ ಯಾವ ಒಂದು ಕಾಲೇಜ್ ಸಿಗ್ಬೋದು ಕೌನ್ಸಿಲಿಂಗ್ ಅಲ್ಲಿ ಅದನ್ನ ಅಪ್ರಾಕ್ಸ್ ಆಗಿ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. KA ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ 3 ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ರೆ, ಇಲ್ಲಿ ಮೊದಲೇ ಅಪ್ಡೇಟ್ಸ್ ಏನ್ ಬಂದಿದೆ ಅಂದ್ರೆ, ಇಲ್ಲಿ ಯಾರ್ಯಾರು ಇವಾಗ ಒಂದು ಕ್ಲಾಸ್ B, ಕ್ಲಾಸ್ C, D, E, F, G, H, I, J, K, LMN ಗೆ ಬಿಲಾಂಗ್ ಆಗಿದ್ದೀರಾ ಮತ್ತೆ ಬಿಲಾಂಗ್ ಆಗಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಲ್ಲಿ KA ವೆಬ್ಸೈಟ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ನ ಬಿಟ್ಟಿದಾರಲ್ಲ, ನಿಮ್ಗೆ ಅಪಾಯಿಂಟ್ಮೆಂಟ್ ಲಿಂಕ್ ಅಂತ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಂಡು ನೀವು ಹೋಗಿ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸರಿನಾ? ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋಗ್ಬೇಕು. ಮತ್ತೆ ಕ್ಲಾಸ್ A ಅವ್ರಿಗೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಮತ್ತೆ ಇವಾಗ ಕ್ಲಾಸ್ A ಅವರು ಯಾರು ಕ್ಲೈಮ್ ಮಾಡಿರ್ತಾರೆ ಕನ್ನಡ ಮೀಡಿಯಂ ರೂರಲ್, ಅವ್ರಿಗೆ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದು ನೀವು ಹೋಗಿ ಅಲ್ಲಿ ನಿಮ್ಮ PO ಕಾಲೇಜಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಷ್ಟು ಕ್ಲಾಸ್ ಯಾರು ಬಿಲಾಂಗ್ ಆಗಿರ್ತಾರೆ ನಿಮ್ಗೆಲ್ಲರಿಗೂ ಕೂಡ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೇ 5ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಇರುತ್ತೆ. ಅದು ಕೂಡ KA ಆಫೀಸ್ ಮಲ್ಲೇಶ್ವರಂ ಅಲ್ಲಿ ಇರುತ್ತೆ. ನೀವು KA ವೆಬ್ಸೈಟ್ ಅಲ್ಲಿ ಏನು ಅಪಾಯಿಂಟ್ಮೆಂಟ್ ಲಿಂಕ್ ಅಂತ ಬಿಟ್ಟಿದ್ರಲ್ಲ, ಅದನ್ನ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ನೀವು ಜೆರಾಕ್ಸ್ ಮತ್ತೆ ಒರಿಜಿನಲ್ ಎರಡು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ, ಒಂದು ಸೆಟ್. ಮತ್ತೆ ಕ್ಲಾಸ್ B ಅವ್ರು ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂದ್ರೆ, CET ಆಲ್ ಟಿಕೆಟ್, ಮತ್ತೆ ನಿಮ್ಮ CET ಅಪ್ಲಿಕೇಶನ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಷ್ಟರಲ್ಲಿ ಯಾವ್ದಾರ ಒಂದು, ನಂತರ SLC ಮಾರ್ಕ್ಸ್ ಕಾರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್, ನಂತರ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಕ್ಲಾಸ್ 11 ಮತ್ತೆ 12ದು. ಅದಾದ್ಮೇಲೆ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರುವಂತ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಎರಡು ಕೂಡ ಬೇಕಾಗುತ್ತೆ. ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಕ್ಲೈಮ್ ಮಾಡಿದ್ರೆ 31J ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಒರಿಜಿನಲ್ ಮತ್ತೆ ಒಂದು ಸೆಟ್ ಮತ್ತೆ ಕಾಪಿನೂ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ, ಜೆರಾಕ್ಸ್ ನ. ಸರಿನಾ? ಸ್ಪೆಷಲ್ ಕ್ಯಾಟಗರಿ, ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ನೀವು ಯಾರ್ಯಾರು ಬರ್ತೀರಾ ಅಂದ್ರೆ, CAPF, CRPF, CISF, BSF ಮತ್ತೆ ITBP ಮತ್ತೆ ಎಕ್ಸ್ ಡಿಫೆನ್ಸ್, XCAPF ಮತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್, ಆಂಗ್ಲೋ ಇಂಡಿಯನ್ ಮತ್ತೆ NCC, ಇಷ್ಟು ಕೂಡ ಸ್ಪೆಷಲ್ ಕ್ಯಾಟಗರಿ ಅಂತ ಕನ್ಸಿಡರ್ ಆಗುತ್ತೆ. ಇಷ್ಟು ಜನರಿಗೂ ಕೂಡ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದು ಕೂಡ KA ಆಫೀಸ್ ಅಲ್ಲಿ ಇರುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಎಲ್ಲಾನು ಕೂಡ 2 ಸೆಟ್ ಜೆರಾಕ್ಸ್ ನ ತಗೊಂಡು ಹೋಗ್ಬೇಕು, ನಿಮ್ಮ ಈ ಒಂದು ಸರ್ಟಿಫಿಕೇಟ್ ಗಳನ್ನ. ಮತ್ತೆ ಜೊತೆಗೆ ನೀವು ಒರಿಜಿನಲ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಇದೆ ಯಾವುದು ಅದನ್ನ, ಮತ್ತೆ CET ಅಪ್ಲಿಕೇಶನ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ, CAPF ಮತ್ತೆ CRPF ಗೆ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ. ಡಿಫೆನ್ಸ್ XCAPF ಗೆ 6ನೇ ತಾರೀಕು ಮತ್ತೆ 7ನೇ ತಾರೀಕು ಇರುತ್ತೆ. ಮತ್ತೆ ಡಿಫೆನ್ಸ್ ಅವ್ರಿಗೆ 8ನೇ ತಾರೀಕು 9ನೇ ತಾರೀಕು ಇರುತ್ತೆ. ಮತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತೆ ಆಂಗ್ಲೋ ಇಂಡಿಯನ್ಸ್ ಗೆ 12ನೇ ತಾರೀಕು ಇರುತ್ತೆ. NCC ಅವ್ರಿಗೆ 13ನೇ ತಾರೀಕು ಇರುತ್ತೆ, ಬೆಳಿಗ್ಗೆ 10:30 5:30ವರೆಗೆ. ಇದು ನೀವು KA ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ತಗೊಂಡು ಹೋಗಿ. ಮತ್ತೆ ಸ್ಪೋರ್ಟ್ಸ್ ಕ್ಯಾಟಗರಿ ಅವ್ರಿಗೆ ಲೇಟರ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅಂತ ಹೇಳಿದ್ರೆ, ಸ್ಪೆಷಲ್ ಕ್ಯಾಟಗರಿ ಅವ್ರು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಸ್ಪೆಷಲ್ ಕ್ಯಾಟಗರಿದು 2 ಸೆಟ್ ಜೆರಾಕ್ಸ್ ನ ತಗೊಂಡು ಹೋಗ್ಬೇಕು, ಮತ್ತೆ ಒಂದು ಒರಿಜಿನಲ್ ನ ತಗೊಂಡು ಹೋಗ್ಬೇಕು. ಮತ್ತೆ NCC ಮತ್ತೆ ಸ್ಪೋರ್ಟ್ಸ್ ಇರೋರು ಸ್ಟಡಿ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಆಗಿರುತ್ತೆ, ಅದನ್ನ ನೀವು ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಜೊತೆಗೆ. ಮತ್ತೆ ನಿಮ್ಮ CET ಅಪ್ಲಿಕೇಶನ್ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. 3 ನೋಟಿಫಿಕೇಶನ್ ಏನಿದೆಯಲ್ಲ ಎಲ್ಲ ಕೂಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬಿಟ್ಟು ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ. ಇನ್ನು ಡೀಟೇಲ್ ಆಗಿ ಒಂದ್ಸಲಿ ಓದ್ಕೊಳ್ಳಿ, ತಿಳ್ಕೊಳ್ಳಿ, ಇನ್ನೊಂದ್ಸಲಿ ನೀಟಾಗಿ ಅರ್ಥ ಮಾಡ್ಕೊಂಡು ನಂತರ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿ. ಇದು ಲೇಟೆಸ್ಟ್ ಆಗಿ KA ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಆಗಿರುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ಮಾಹಿತಿನ ತಿಳಿಸಿ. ಮತ್ತೆ ಕಾಲೇಜ್ ಪ್ಲೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.